ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaka.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಅಂತ ಸೇನೆ ಹೇಳಿದ ಬೆನ್ನಲ್ಲೇ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ POK ಕುರಿತು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ನಾವು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡಿತೀವಿ ಅಂತ ಆರ್ಭಟಿಸಿದ್ದಾರೆ. ಸಂಸತ್ನಲ್ಲಿ ಮಾತನಾಡಿರೋ ಅಮಿತ್ ಶಾ, ಆಪರೇಷನ್ ಮಹಾದೇವ್ನಲ್ಲಿ ಹತ್ಯೆಗೀಡಾಗಿರೋ 3 ಉಗ್ರರು ಪಾಕಿಸ್ತಾನಿ ಪ್ರಜೆಗಳು ಅಂತ ಕನ್ಫರ್ಮ್ ಆಗಿದೆ. ಇದರ ಬಗ್ಗೆ ಕನ್ಫರ್ಮ್ ಮಾಡೋಕೆ ನಾನು ಇಡೀ ರಾತ್ರಿ ಕೂತು ಪರಿಶೀಲನೆ ಮಾಡಿದ್ದೆ ತಜ್ಞರೊಂದಿಗೆ. ಫಾರೆನ್ಸಿಕ್ ತಜ್ಞರ ಬ್ಯಾಲಿಸ್ಟಿಕ್ ರಿಪೋರ್ಟ್ ಸಹಾಯದಿಂದ ಇದನ್ನ ಕನ್ಫರ್ಮ್ ಮಾಡಲಾಯಿತು. ಈ ರಿಪೋರ್ಟ್ನಲ್ಲಿ ಆಪರೇಷನ್ ಮಹಾದೇವ್ ವೇಳೆ ಉಗ್ರರ ಬಳಿ ಸಿಕ್ಕ ಬುಲೆಟ್ ಕೇಸಿಂಗ್ ಅಥವಾ ಶೆಲ್ಸ್ ಮತ್ತು ಪಹಲ್ಗಾಮ್ ಉಗ್ರ ದಾಳಿ ವೇಳೆ ಅಲ್ಲಿ ಸ್ಥಳದಲ್ಲಿ ಸಿಕ್ಕ ಬುಲೆಟ್ ಶೆಲ್ಗೂ 99% ಹೋಲಿಕೆ ಇದೆ. ಸೊ ನಾನು ಕಾಶ್ಮೀರಕ್ಕೊಂದು ಬಲವಾದ ಮೆಸೇಜ್ ಕೊಡೋಕೆ ಇಷ್ಟಪಡ್ತೀನಿ. ಅದೇನೆಂದರೆ, ಕಾಶ್ಮೀರ ಭಯೋತ್ಪಾದನೆಯಿಂದ ಮುಕ್ತ ಆಗತ್ತೆ. ಅಷ್ಟೇ ಅಲ್ಲ, ಈ ಹಿಂದೆ ಕಾಂಗ್ರೆಸ್ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಡ್ತು. ಆದರೆ ಬಿಜೆಪಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ವಾಪಸ್ ಪಡೆಯುತ್ತೆ ಅಂತ ಸಂಸತ್ನಲ್ಲಿ ನಿಂತು ಮತ್ತೊಮ್ಮೆ ಅಮಿತ್ ಶಾ ಮಾತು ಕೊಟ್ಟಿದ್ದಾರೆ. ಈ ಮೂಲಕ POKನ ಭಾರತಕ್ಕೆ ಸೇರಿಸುವ ಕನಸು ಕೊನೆಯಾಗಿಲ್ಲ. ಅಖಂಡ ಕಾಶ್ಮೀರದ ಕನಸು ಇನ್ನೂ ಜೀವಂತವಾಗಿದೆ ಅನ್ನೋದನ್ನ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ನಿಂತು ಗಟ್ಟಿ ಧ್ವನಿಯಲ್ಲಿ ಮತ್ತೊಮ್ಮೆ ಸಾರಿ ಹೇಳಿದ್ದಾರೆ. ಭಾರತದ ಯೂನಿಯನ್ ಟೆರಿಟರಿ ಆಗಿರೋ ಕಾಶ್ಮೀರಕ್ಕೆ ಮತ್ತು ಪಕ್ಕದ ಪಾಕಿಸ್ತಾನಕ್ಕೆ ಮತ್ತು ಜಗತ್ತಿಗೆ, ಚೀನಾಗೂ ಕೂಡ. ಯಾಕಂದ್ರೆ ಕಾಶ್ಮೀರದ ಒಂದಷ್ಟು ತುಂಡು ಚೀನಾ ಬಳಿನೂ ಇದೆ. ಅಕ್ಸೈ ಚೀನ್ ಬಿಟ್ಬಿಡಿ, POKದೊಂದು ತುಂಡನ್ನ ಕೂಡ ಮಾರ್ಕೊಂಡಿದ್ದಾರೆ ಪಾಕಿಸ್ತಾನದವರು ಚೀನಾಗೆ. ಅವ್ರ ತಾತನ ಆಸ್ತಿ ಅಂತ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅವೆಲ್ಲವೂ ಕೂಡ 1949ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಕೊನೆಯಾದ್ಮೇಲೆ ಸ್ನೇಹಿತರೆ, ಅಖಂಡ ಕಾಶ್ಮೀರದ 3ನೇ ಒಂದು ಭಾಗ ಪಾಕಿಸ್ತಾನದ ಕೈ ಸೇರಿದೆ. ಅದರಲ್ಲೀಗ ಮುಖ್ಯವಾಗಿ ಆಜಾದ್ ಕಾಶ್ಮೀರ ಮತ್ತು ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಪಾಕಿಸ್ತಾನ ಕಂಟ್ರೋಲ್ ಮಾಡ್ತಿದೆ. ಅದಾದ್ಮೇಲೆ 1962ರ ಭಾರತ ಚೀನಾ ಯುದ್ಧ ಮುಗಿತಾ ಇದ್ದ ಹಾಗೇನೆ ಕಾಶ್ಮೀರದ ಭಾಗವಾಗಿದ್ದ ಪೂರ್ವ ಲಡಾಖ್ನಲ್ಲಿರೋ ಅಕ್ಸಾಯ್ ಚೀನ್ ಪ್ರದೇಶವನ್ನ ಆ ಕಡೆ ಚೀನಾನೂ ವಶಕ್ಕೆ ತಗೊಳ್ತು. 1963ರಲ್ಲಿ ಪಾಕಿಸ್ತಾನ ಚೀನಾ ಜೊತೆ ಸೀಕ್ರೆಟ್ ಆಗಿ ಅಗ್ರಿಮೆಂಟ್ ಮಾಡಿಕೊಂಡು POKನ ಒಂದಷ್ಟು ಭಾಗ ಗಿಲ್ಗಿಟ್ ಬಾಲ್ಟಿಸ್ತಾನ್ನ ಶಕ್ಸ್ಗಮ್ ಕಣಿವೆ ಅದನ್ನ ಕೂಡ ಚೀನಾ ಕೊಡ್ತು. ಅದೇ ನಿಮಗೆ ಅವಾಗ ಹೇಳಿದ್ದು, ಚೀನಾ ಕೊಟ್ಟರು ಅಂತ. ಇದರಿಂದ ಅಖಂಡ ಕಾಶ್ಮೀರ ಪಾಕಿಸ್ತಾನದ ಕೈಗೆ ಸಿಕ್ಕಿ ಚೂರಾಗಿದೆ. ಪರ್ಸೆಂಟೇಜ್ನಲ್ಲಿ ಹೇಳಬೇಕು ಅಂದರೆ ಭಾರತ ಬಳಿ 55% ಮಾತ್ರ ಇದೆ, ಪಾಕಿಸ್ತಾನ ಬಳಿ 35% ಇದೆ, ಚೀನಾ ಬಳಿ 10% ಕಾಶ್ಮೀರದ ತುಂಡುಗಳಿವೆ. ಆದರೆ ಪಾಕಿಸ್ತಾನದ ಬಳಿ ಇರೋ ಕಾಶ್ಮೀರ ವಾಪಸ್ ಪಡಿಬೇಕು ಅನ್ನೋದು ಭಾರತದ ಅನಾದಿ ಕಾಲದ ಕನಸು. ಅಮಿತ್ ಶಾ ಈಗ ಮತ್ತೆ ಸಂಸತ್ನಲ್ಲಿ ಈ ವಿಚಾರವನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನು ಮಂಗಳವಾರ ಲೋಕಸಭೆಯಲ್ಲಿ ನಡೆಸಿದ ಆಪರೇಷನ್ ಸಿಂಧೂರ್ ಡಿಬೇಟ್ ವೇಳೆ ಕೂಡ ಅಮಿತ್ ಶಾ ಆಪರೇಷನ್ ಮಹಾದೇವ್ನಲ್ಲಿ ಮೃತಪಟ್ಟವರು ಪಹಲ್ಗಾಮ್ ಉಗ್ರರೇ, ಅವರು ಪಾಕಿಸ್ತಾನದವರು ಅಂತ ಹೇಳಿದರು. ಇದಕ್ಕೀಗ ಪಾಕಿಸ್ತಾನ ಕಿಡಿಕಾರಿದೆ. ಇದು ಸಂಪೂರ್ಣವಾಗಿ ಸುಳ್ಳು ಸುದ್ದಿ ಅಂತ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ವಕ್ತಾರ ಹೇಳಿದ್ದಾರೆ. ಸೋ ಕಾಲ್ಡ್ ಆಪರೇಷನ್ ಸಿಂಧೂರ್ ಕುರಿತು ಲೋಕಸಭೆಯಲ್ಲಿ ನಡೆದ ಡಿಬೇಟ್ ವೇಳೆ ಭಾರತೀಯ ನಾಯಕರು ಕೊಟ್ಟಿರುವ ಆಧಾರರಹಿತ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಪಾಕಿಸ್ತಾನ ರಿಜೆಕ್ಟ್ ಮಾಡುತ್ತೆ. ಇಲ್ಲಿ ಸತ್ಯಾಂಶ ತಿರುಚಿದ್ದಾರೆ. ತಮ್ಮ ಹಿಂಸಾತ್ಮಕ ನಡೆಯನ್ನು ಸಮರ್ಥಿಸಿಕೊಳ್ತಿದ್ದಾರೆ. ಸಾರ್ವಜನಿಕರಿಂದ ಬೆಂಬಲ ಪಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಭಾರತದ ಗೃಹ ಮಂತ್ರಿ ಸುಳ್ಳು ಹೇಳ್ತಿರೋದು ಅಂತ ಮತ್ತೆ ಪಾಕಿಸ್ತಾನ ಅವ್ರಿಗೆ ಏನು ಬೇಕಾದನ್ನು ಹೇಳ್ಕೊಂಡಿದ್ದಾರೆ. ಈ ನಡುವೆ ಪಾಕಿಸ್ತಾನವಂತೂ ಪ್ರತಿನಿತ್ಯ ಬಲೂಚ್ ಹೋರಾಟಗಾರರಿಂದ ಬಿಸಿ ಬಿಸಿ ಕಜ್ಜಾಯ ತಿಂತಾ ಇದೆ. ಇದರಿಂದ ಬೇಸತ್ತಿರೋ ಪಾಕಿಸ್ತಾನದ ಸೋಕಾಲ್ಡ್ ಫೀಲ್ಡ್ ಮಾರ್ಷಲ್ ಆಸೀಮ್ ಮುನೀರಾ ಭಾರತದ ಮೇಲೆ ದೊಡ್ಡ ಆರೋಪ ಮಾಡಿದ್ದಾರೆ. ಬಲೂಚ್ಗಳ ದಾಳಿಗೆಲ್ಲ ಭಾರತವೇ ಕಾರಣ ಅಂತ ಬ್ಲೇಮ್ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ವಿರುದ್ಧ ಪ್ರಾಕ್ಸಿ ಯುದ್ಧ ತೀವ್ರಗೊಳಿಸಿದೆ ಅಂತ ಹೇಳಿದ್ದಾರೆ. ಭಾರತದ ಏಜೆನ್ಸಿ ಪಾಕಿಸ್ತಾನದಲ್ಲಿರೋ ಉಗ್ರರಿಗೆ ಸಪೋರ್ಟ್ ಮಾಡ್ತಿದೆ. ಬಲೂಚಿಸ್ತಾನಕ್ಕೆ ಪಾಕಿಸ್ತಾನ ಮೇಲಿರೋ ನಿಷ್ಠೆಯನ್ನು ದುರ್ಬಲಗೊಳಿಸೋಕೆ ಪ್ರಯತ್ನ ಮಾಡ್ತಿದೆ. ಜೊತೆಗೆ ಮೇ ತಿಂಗಳಲ್ಲಿ ನಡೆದ ಸಂಘರ್ಷದ ವೇಳೆ ಭಾರತ ಸೋಲ್ತಂತೆ ಈ ಮುನಿರನ್ ಪ್ರಕಾರ. ಅದಕ್ಕೆ ತಡ್ಕೊಳಕ್ಕಾಗದೆ ಫ್ರಸ್ಟ್ರೇಟ್ ಆಗಿ ಭಾರತ ಹೀಗೆ ಮಾಡ್ತಾ ಇದೆ ಅಂತ ಈ ಮುನಿರಾ ಬಲೂಚಿಸ್ತಾನದಲ್ಲಿ ನಡೆದ ಆರ್ಮಿ ವರ್ಕ್ಶಾಪ್ ವೇಳೆ ಬಾಯ ಬಡ್ಕೊಂಡಿದ್ದಾನೆ. ಭಾರತದ ಮೇಲೆ 25% ಟ್ಯಾರಿಫ್ ಇರೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬುಧವಾರ ಪೋಸ್ಟ್ ಹಾಕಿದ್ರು. ಇದೀಗ ಟ್ರಂಪ್ ಈ ಕುರಿತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ್ದಾರೆ. ಭಾರತ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಟ್ಯಾರಿಫ್ ಹಾಕ್ತಾ ಇತ್ತು, ಬೇರೆಲ್ಲ ರಾಷ್ಟ್ರಗಳಿಗಿಂತ ಭಾರತವೇ ಹೆಚ್ಚು ಹಾಕ್ತಾ ಇತ್ತು, 100-150% ವರೆಗೆ ಹಾಕ್ತಾ ಇದ್ರು. ಇನ್ನು ಭಾರತ ಬ್ರಿಕ್ಸ್ ಕೂಟಕ್ಕೂ ಕೂಡ ಸೇರ್ಕೊಂಡಿದೆ. ಅದು ಅಮೆರಿಕ ವಿರೋಧಿ ಕೂಟ, ಡಾಲರ್ ಡಾಮಿನೆನ್ಸ್ ಕಮ್ಮಿ ಮಾಡೋಕೆ ಪ್ರಯತ್ನ ಪಡ್ತಾ ಇರೋ ಕೂಟ. ಯಾವುದೇ ರಾಷ್ಟ್ರ ಆಗಲಿ ಗುಂಪಾಗಲಿ ಈ ರೀತಿ ನಮ್ಮ
ಡಾಲರನ್ನು ಟಾರ್ಗೆಟ್ ಮಾಡೋಕೆ ನಾವು ಬಿಡಲ್ಲ. ಅಥವಾ ಭಾರತ ಮತ್ತು ಚೀನಾದಂಥ ರಾಷ್ಟ್ರಗಳು ನಮಗೆ ಹೆಚ್ಚು ಸರಕುಗಳನ್ನು ಮಾರಾಟ ಮಾಡ್ತಿದ್ದಾರೆ, ಆದರೆ ನಮ್ಮಿಂದ ಅವರಿಗೆ ಕಮ್ಮಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇದರಿಂದ ಟ್ರೇಡ್ ಡೆಫಿಸಿಟ್ ಉಂಟಾಗ್ತಿದೆ. ಸೊ ಬ್ರಿಕ್ಸ್ ಪ್ರಯತ್ನಗಳು ಮತ್ತು ಈ ಟ್ರೇಡ್ ಡೆಫಿಸಿಟ್ನಿಂದ ಅಮೆರಿಕಗೆ ಡ್ಯಾಮೇಜ್ ಆಗ್ತಾ ಇದೆ. ಆದರೆ PM ನರೇಂದ್ರ ಮೋದಿ ನನ್ನ ಒಳ್ಳೆ ಫ್ರೆಂಡ್. ಸಮಸ್ಯೆ ಅಂದರೆ ಅವರು ನಮ್ಮೊಂದಿಗೆ ಜಾಸ್ತಿ ಬಿಸ್ನೆಸ್ ಮಾಡ್ತಿಲ್ಲ, ಅವರು ಖಾಲಿ ಮಾರಾಟ ಮಾಡ್ತಾರೆ, ನಮ್ಮಿಂದ ಬೈ ಮಾಡ್ತಿಲ್ಲ. ಈಗ ಅವರು ನಮ್ಮ ಮೇಲೆ ಇರೋ ಟ್ಯಾರಿಫನ್ನು ದೊಡ್ಡ ಮಟ್ಟದಲ್ಲಿ ಕಟ್ ಮಾಡೋದ್ರಲ್ಲಿದ್ದಾರೆ. ವ್ಯಾಪಾರ ಒಪ್ಪಂದದ ಮಾತುಕತೆ ನಡೀತಾ ಇದೆ, ನೋಡೋಣ ಮುಂದೇನಾಗುತ್ತೆ ಅನ್ನೋ ಹೇಳಿಕೆ ಕೊಡೋ ಮೂಲಕ ನಾನೀಗ ಬೆದರಿಸ್ತಾ ಇದ್ದೀನಿ, ಮಾತುಕತೆಗೆ ಬಂದರೆ ಇನ್ನೂ ಚಾನ್ಸ್ ಇದೆ ಅನ್ನೋ ರೀತಿಯಲ್ಲಿ ಸಂದೇಶ ಕೊಟ್ಟಿದ್ದಾರೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದ ಆಗದೇ ಇರಲಿ, ನಮಗೇನು ಚಿಂತೆ ಇಲ್ಲ, ಆಗದೇ ಇದ್ದರೆ ನಾವು ಟ್ಯಾರಿಫ್ ಹಾಕ್ತೀವಿ ಅಷ್ಟೇ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಟ್ರಂಪ್ರ 25% ಟ್ಯಾರಿಫ್ಗೆ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡೋಕೆ ಎಲ್ಲ ಅಗತ್ಯ ಕ್ರಮಗಳನ್ನು ತಗೊಳ್ತೀವಿ ಅಂತ ಹೇಳಿದೆ. ಅಧ್ಯಕ್ಷ ಟ್ರಂಪ್ರ ಹೇಳಿಕೆ ನೋಡಿದ್ದೇವೆ, ಇದರಿಂದ ಆಗೋ ಪರಿಣಾಮಗಳ ಬಗ್ಗೆ ಹತ್ತಿರದಿಂದ ಸ್ಟಡಿ ಮಾಡ್ತಾ ಇದ್ದೀವಿ. ಭಾರತ ಮತ್ತು ಅಮೆರಿಕ ನಡುವೆ ವ್ಯಾಪಾರ ಮಾತುಕತೆ ನಡೀತಾ ಇದೆ, ನ್ಯಾಯಯುತವಾದ ಇಬ್ಬರಿಗೂ ಬೆನಿಫಿಟ್ ಆಗೋ ಹಾಗೆ ಡೀಲ್ ಮಾಡ್ಕೊಳ್ತೀವಿ, ನಾವು ಇದಕ್ಕೆ ಕಮಿಟ್ ಆಗಿದ್ದೀವಿ ಅಂತ ಹೇಳಿದ್ದಾರೆ. ಈ ನಡುವೆ ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಅನೇಕ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಹೇರಿದೆ. ಇದರಲ್ಲಿ ಭಾರತ ಮೂಲದ 6 ಕಂಪನಿಗಳಿದ್ದಾವೆ. ಇರಾನ್ನಿಂದ ದೊಡ್ಡ ಪ್ರಮಾಣದಲ್ಲಿ ಪೆಟ್ರೋಲಿಯಂ ಮತ್ತು ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ತರಿಸ್ಕೊಳ್ತಿದ್ದಾರೆ, ಅದನ್ನು ಆಮೇಲೆ ಮಾರಾಟ ಮಾಡ್ತಿದ್ದಾರೆ ಅಂತ ಈ ಸ್ಯಾಂಕ್ಷನ್ ಹಾಕಲಾಗಿದೆ. ಭಾರತದ ಕಂಚನ್ ಪಾಲಿಮರ್ಸ್, ಆಲ್ ಕೆಮಿಕಲ್ ಸೊಲ್ಯೂಷನ್ಸ್, ರಾಮ್ನಿಕಲ್ ಎಸ್ ಗೋಸಾಲಿಯಾ ಆ್ಯಂಡ್ ಕಂಪನಿ, ಜುಪಿಟರ್ ಡೈಕೆಮ್, ಗ್ಲೋಬಲ್ ಇಂಡಸ್ಟ್ರಿಯಲ್ ಕೆಮಿಕಲ್ ಮತ್ತು ಪರ್ಸಿಸ್ಟೆಂಟ್ ಪೆಟ್ರೋಕೆಮ್ ಕಂಪನಿಗಳ ಮೇಲೆ ಸ್ಯಾಂಕ್ಷನ್ಸ್ ಬಿದ್ದಿವೆ. ಇನ್ನು ಸುಂಕದಿಂದ ಭಾರೀ ಸುದ್ದಿಯಲ್ಲಿರೋ ಟ್ರಂಪ್ರ ಕಣ್ಣು ಈಗ ತಾಮ್ರದ ಕಾಪರ್ನ ಮೇಲೆ ಬಿದ್ದಿದೆ. ಅಮೆರಿಕಗೆ ಆಮದಾಗೋ ತಾಮ್ರದ ಮೇಲೆ 50% ಟ್ಯಾರಿಫ್ ವಿಧಿಸುವ ಆದೇಶಕ್ಕೆ ಟ್ರಂಪ್ ಸೈನ್ ಹಾಕಿದ್ದಾರೆ ಅಂತ ವೈಟ್ ಹೌಸ್ ತಿಳಿಸಿದೆ. ಈ ಟ್ಯಾರಿಫ್ ಆಗಸ್ಟ್ 1ರಿಂದಲೇ ಜಾರಿಗೆ ಬರುತ್ತೆ. ಈ ಟ್ಯಾರಿಫ್ ಸೆಮಿ ಫಿನಿಶ್ಡ್ ಕಾಪರ್ ಗೂಡ್ಸ್ ಅಂದರೆ ತಾಮ್ರದ ಬಾರ್ಸ್ ಮತ್ತು ಪ್ರೊಫೈಲ್ಸ್, ಪೈಪ್ಸ್, ಸ್ಟ್ರಿಪ್ಸ್ಗೆ ಅಪ್ಲೈ ಆಗುತ್ತೆ. ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಬಳಕೆ ಮಾಡೋ ಕಾಪರ್ ಬೇಸ್ಡ್ ಪ್ರಾಡಕ್ಟ್ಸ್ಗೂ ಕೂಡ ಈ ಟ್ಯಾರಿಫ್ ಅನ್ವಯ ಆಗುತ್ತೆ. ಇನ್ನು ಅಮೆರಿಕದಲ್ಲಿ ಉತ್ಪಾದನೆಯಾದ ತಾಮ್ರದಲ್ಲಿ 25%ನ ಅಮೆರಿಕದಲ್ಲೇ ಮಾರಾಟ ಮಾಡಬೇಕು ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ನಡುವೆ ವ್ಯಾಪಾರ ಒಪ್ಪಂದ ಆಗಿದೆ. ಸೊ ಟ್ರಂಪ್ ದಕ್ಷಿಣ ಕೊರಿಯಾಗೆ ವಿಧಿಸಿದ ಟ್ಯಾರಿಫ್ನ 25%ನಿಂದ 15%ಗೆ ಇಳಿಸಿದ್ದಾರೆ. ದಕ್ಷಿಣ ಕೊರಿಯಾ ಸಂಪೂರ್ಣ ವ್ಯಾಪಾರ ಒಪ್ಪಂದಕ್ಕೆ ಒಪ್ಪಿಕೊಂಡಿರೋದಕ್ಕೆ ಬಹಳ ಖುಷಿಯಾಗ್ತಾ ಇದೆ. ನಾನು ಆಯ್ಕೆ ಮಾಡಿದ ಪ್ರಾಜೆಕ್ಟ್ನಲ್ಲಿ ದಕ್ಷಿಣ ಕೊರಿಯಾ $350 ಬಿಲಿಯನ್ ಹೂಡಿಕೆ ಮಾಡೋಕ್ಕೆ ಒಪ್ಪಿಕೊಂಡಿದೆ. ಅಲ್ಲದೆ ಅಮೆರಿಕದಿಂದ $100 ಬಿಲಿಯನ್ ಮೌಲ್ಯದ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮತ್ತು ಇತರ ಎನರ್ಜಿ ಪ್ರಾಡಕ್ಟ್ಸ್ ಖರೀದಿ ಮಾಡೋಕ್ಕೂ ಕೂಡ ದಕ್ಷಿಣ ಕೊರಿಯಾ ಒಪ್ಪಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಆದರೆ ಬ್ರೆಜಿಲ್ಗೆ ಮಾತ್ರ ಟ್ರಂಪ್ ಮತ್ತೊಂದು ಆಘಾತ ಕೊಟ್ಟಿದ್ದಾರೆ. ಬ್ರೆಜಿಲ್ನ ಆಲ್ಮೋಸ್ಟ್ ಎಲ್ಲ ಸರಕುಗಳ ಮೇಲೆ 50% ಟ್ಯಾರಿಫ್ ವಿಧಿಸಿ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸೈನ್ ಹಾಕಿದ್ದಾರೆ. ಆಗಸ್ಟ್ 6ರಿಂದಲೇ ಇದು ಜಾರಿಗೆ ಬರುತ್ತೆ. ಹಾಗಂತ ಇದು ಎಲ್ಲ ಸರಕುಗಳಿಗೂ ಅನ್ವಯ ಆಗಲ್ಲ. ನಾಗರಿಕ ವಿಮಾನ, ಅದರ ಬಿಡಿ ಭಾಗಗಳು, ಅಲ್ಯೂಮಿನಿಯಂ, ಟಿನ್, ವುಡ್ ಪಲ್ಪ್, ಎನರ್ಜಿ ಪ್ರಾಡಕ್ಟ್ಸ್, ಫರ್ಟಿಲೈಸರ್ಸ್ಗೆ ಇದರಿಂದ ಎಕ್ಸೆಂಪ್ಷನ್ ಇದೆ. ಇದಕ್ಕೆ ಬ್ರೆಜಿಲ್ ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ. ನಾವು ಕೂಡ ನಿಮ್ಮ ಮೇಲೆ ಪ್ರತೀಕಾರದ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ಅಂತ ಬ್ರೆಜಿಲ್ ಅಧ್ಯಕ್ಷ ಲುಲಾ ಡ ಸಿಲ್ವಾ ಹೇಳಿದ್ದಾರೆ. ಅಂದಹಾಗೆ ಅಮೆರಿಕದ ಟ್ಯಾರಿಫ್ನಿಂದ ಬ್ರೆಜಿಲ್ನಲ್ಲಿ 1 ಲಕ್ಷಕ್ಕೂ ಅಧಿಕ ಉದ್ಯೋಗ ಲಾಸ್ ಆಗ್ಬೋದು. ಅಲ್ಲದೆ ವಾರ್ಷಿಕವಾಗಿ 0.2% ಆರ್ಥಿಕ ಬೆಳವಣಿಗೆ ಕುಸಿತ ಆಗಬಹುದು ಅಂತಲೂ ಕೂಡ ಅಂದಾಜು ಮಾಡಲಾಗಿದೆ. ಮತ್ತೊಂದು ಕಡೆ ಟ್ರಂಪ್ ವಿಧಿಸುವ ಟ್ಯಾರಿಫ್ ಮುಂದೆ ಅಮೆರಿಕದ ಜನರ ಮೇಲೇನೆ ಭಾರಿ ಕೆಟ್ಟ ಪರಿಣಾಮ ಉಂಟಾಗಬಹುದು ಅಂತ ಅಮೆರಿಕದ ಯಾಲೆ ಯೂನಿವರ್ಸಿಟಿ ರಿಪೋರ್ಟ್ ರಿಲೀಸ್ ಮಾಡಿ ಎಚ್ಚರಿಕೆ ಕೊಟ್ಟಿದೆ. ಭಾರತ ಹಾಗೂ ದಕ್ಷಿಣ ಕೊರಿಯಾದಂತಹ ಮಿತ್ರ ರಾಷ್ಟ್ರಗಳಿಗೆ ಟ್ಯಾರಿಫ್ ಹೆಚ್ಚು ಮಾಡ್ತಿರೋದ್ರಿಂದ ಅಮೆರಿಕದ ಆರ್ಥಿಕ ಬೆಳವಣಿಗೆ 0.5%ನಷ್ಟು ಸ್ಲೋ ಡೌನ್ ಆಗುತ್ತೆ. ಹಾಗೆ ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವನ ನಿರ್ವಹಣೆಗೆ ಮಾಡೋ ಖರ್ಚು ಅಮೆರಿಕನ್ಸ್ದು ಅದು ಜಾಸ್ತಿ ಆಗುತ್ತೆ. ಅಮೆರಿಕದಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಪ್ರತಿ ವ್ಯಕ್ತಿಯ ಆದಾಯದಲ್ಲಿ ಸರಾಸರಿ $2,400 ಕಮ್ಮಿ ಆಗ್ಬೋದು, ಲಾಸ್ ಆಗ್ಬೋದು ಅಂತ ಯಾಲೆ ಯೂನಿವರ್ಸಿಟಿ ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಭಾರತ ಮತ್ತು ಸಿರಿಯಾ ನಡುವಿನ ರಾಜತಾಂತ್ರಿಕ ಸಂಬಂಧದಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಸಿರಿಯಾದಲ್ಲಿ ಬಶರ್ ಅಲ್ ಅಸದ್ ಸರ್ಕಾರ ಪತನವಾದ ನಂತರ ಇದೇ ಮೊದಲ ಬಾರಿಗೆ ಭಾರತೀಯ ರಾಜತಾಂತ್ರಿಕರೊಬ್ಬರು ಸಿರಿಯಾಗೆ ಭೇಟಿ ಕೊಟ್ಟಿದ್ದಾರೆ. ಭಾರತ ವಿದೇಶಾಂಗ ಇಲಾಖೆಯ ವೆಸ್ಟ್ ಏಷ್ಯಾ ಮತ್ತು ನಾರ್ತ್ ಆಫ್ರಿಕಾ ವಾನಾ ಡಿವಿಷನ್ನ ಡೈರೆಕ್ಟರ್ ಸುರೇಶ್ ಕುಮಾರ್ ಸಿರಿಯಾದ ಅಹ್ಮದ್ ಅಲ್ ಶರಾ ಹಂಗಾಮಿ ಸರ್ಕಾರದ ನಾಯಕರನ್ನ ಮೀಟ್ ಮಾಡಿದ್ದಾರೆ. ಸಿರಿಯಾ ವಿದೇಶಾಂಗ ಸಚಿವ ಅಸದ್ ಅಲ್ ಶೈಬಾನಿ, ಆರೋಗ್ಯ ಸಚಿವ ಮುಸಬ್ ಅಲ್ ಅಲಿ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಸದ್ಯ ಈ ಭೇಟಿ ಬಗ್ಗೆ ಸುರೇಶ್ ಕುಮಾರ್ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದರೆ ಮುಸಬ್ ಅಲ್ ಅಲಿ ರಿಯಾಕ್ಟ್ ಮಾಡಿ ಆರೋಗ್ಯ ಕ್ಷೇತ್ರ, ಫಾರ್ಮಾ ಸೆಕ್ಟರ್ನಲ್ಲಿ ಸಹಯೋಗ ಹೆಚ್ಚಿಸುವ ಬಗ್ಗೆ ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಇಸ್ರೋ $1.5 ಬಿಲಿಯನ್ ಮೌಲ್ಯದ ನಿಸಾರ್ ಮಿಷನ್ ಬುಧವಾರ ಯಶಸ್ವಿಯಾಗಿ ಲಾಂಚ್ ಮಾಡಿತ್ತು. ಶ್ರೀಹರಿಕೋಟಾದ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಈ ಮಿಷನ್ನ ಉಡಾವಣೆ ಮಾಡಲಾಗಿದ್ದು, ನಿಸಾರ್ ಸ್ಯಾಟಲೈಟ್ನ
ಭೂಮಿಯಿಂದ 747 ಕಿಲೋಮೀಟರ್ ದೂರವಿರೋ ಸನ್ ಸಿಂಕ್ರೊನಸ್ ಆರ್ಬಿಟ್ನಲ್ಲಿ ತಲುಪಿಸಲಾಗಿದೆ. ಹೀಗಂತ ಇಸ್ರೋ ಮುಖ್ಯಸ್ಥ ವಿ ನಾರಾಯಣನ್ ಕನ್ಫರ್ಮ್ ಮಾಡಿದ್ದಾರೆ. ನಿಸಾ ಸ್ಯಾಟಲೈಟ್ ತನ್ನ 39 ಅಡಿ ಆಂಟೆನಾ ನಿಯೋಜನೆ ಮತ್ತು ಟೆಸ್ಟಿಂಗ್ ಫೇಸ್ನ ಮುಗಿಸಿಕೊಂಡು 90 ದಿನಗಳಲ್ಲಿ ತನ್ನ ಕೆಲಸವನ್ನ ಶುರು ಮಾಡುತ್ತೆ. ಅಂದಹಾಗೆ ನಿಸಾ ಸ್ಯಾಟಲೈಟ್ನ ಇಸ್ರೋ ನಾಸಾ ಜಂಟಿಯಾಗಿ ಡೆವಲಪ್ ಮಾಡಿವೆ. ಇದರಲ್ಲಿ ಎಲ್ ಮತ್ತು ಎಸ್ ಬ್ಯಾಂಡ್ ಫ್ರೀಕ್ವೆನ್ಸಿಯನ್ನು ಬಳಸಿ ಭೂಮಿಯ ಎಲ್ಲ ಬದಲಾವಣೆಗಳನ್ನು ಸ್ಟಡಿ ಮಾಡಲಾಗುತ್ತೆ. ಇತ್ತೀಚೆಗೆ ಫ್ರಾನ್ಸ್ ಮತ್ತು ಬ್ರಿಟನ್ ಪ್ಯಾಲೆಸ್ತೇನ್ಗೆ ಅಧಿಕೃತ ರಾಷ್ಟ್ರದ ಮಾನ್ಯತೆ ಕೊಡೋದಾಗಿ ಹೇಳಿದ್ರು. ಇದಕ್ಕೀಗ ಕೆನಡಾ ಕೂಡ ಧ್ವನಿಗೂಡಿಸಿದೆ. ನಾವು ಕೂಡ ಸೆಪ್ಟೆಂಬರ್ ವೇಳೆಗೆ ಪ್ಯಾಲೆಸ್ತೇನ್ನ ಅಧಿಕೃತ ರಾಷ್ಟ್ರ ಅಂತ ರೆಕಗ್ನೈಸ್ ಮಾಡ್ತೀವಿ ಅಂತ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಅಲ್ಲದೆ ಕೆನಡಾ ಕೂಡ 2 ಸ್ಟೇಟ್ ಸೊಲ್ಯೂಷನ್ಗೆ ಕಮಿಟ್ ಆಗಿದೆ. ಸ್ವತಂತ್ರ ಸಾರ್ವಭೌಮ ಪ್ಯಾಲೆಸ್ತೇನ್ ರಾಷ್ಟ್ರ ಶಾಂತಿ ಮತ್ತು ಭದ್ರತೆಯೊಂದಿಗೆ ಇಸ್ರೇಲ್ ಪಕ್ಕದಲ್ಲೇ ಇರಬೇಕು ಅಂತ ಮಾರ್ಕ್ ಕಾರ್ನಿ ಹೇಳಿದ್ದಾರೆ. ಇದಕ್ಕೆ ಇಸ್ರೇಲ್ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಇದರಿಂದ ಗಾಜಾದಲ್ಲಿ ಶಾಂತಿ ಸ್ಥಾಪನೆ ಪ್ರಯತ್ನಕ್ಕೆ ಹಿನ್ನಡೆಯಾಗುತ್ತೆ, ಹಮಸ್ ಅನ್ನೋ ಉಗ್ರ ಗುಂಪಿಗೆ ದೊಡ್ಡ ಬಹುಮಾನ ಕೊಟ್ಟಂತಾಗುತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಮತ್ತು ಬ್ರಿಟನ್ ಡಿಫೆನ್ಸ್ ಸೆಕ್ಟರ್ನಲ್ಲಿ ಮುಂದಿನ 10 ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡೋ ಪ್ಲಾನ್ಗೆ ಒಪ್ಕೊಂಡಿವೆ. ಇದಕ್ಕೆ ವಿಷನ್ 2035 ಅಂತ ನಾಮಕರಣ ಮಾಡಿ 2 ರಾಷ್ಟ್ರಗಳ ದೀರ್ಘಕಾಲದ ಸ್ಟ್ರಾಟಜಿಕ್ ಸಂಬಂಧ ಮತ್ತಷ್ಟು ಹೆಚ್ಚು ಮಾಡೋ ಉದ್ದೇಶ ಇಟ್ಕೊಂಡಿದ್ದಾರೆ. ಈ ಬಗ್ಗೆ ಬ್ರಿಟಿಷ್ ಹೈ ಕಮಿಷನ್ ತಿಳಿಸಿದೆ. ಈ ಪ್ಲಾನ್ ಅಡಿಯಲ್ಲಿ 2 ರಾಷ್ಟ್ರಗಳು ಜಂಟಿಯಾಗಿ ಡಿಫೆನ್ಸ್ ಟೆಕ್ನಾಲಜಿ ಡೆವಲಪ್ ಮಾಡಲಿವೆ, ಇನೋವೇಷನ್ ಮತ್ತು ರಿಸರ್ಚ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಲಿವೆ, ಕಾಂಪ್ಲೆಕ್ಸ್ ವೆಪನ್, ಜೆಟ್ ಎಂಜಿನ್ ಮತ್ತು ವಾರ್ಶಿಪ್ ಎಂಜಿನ್ ಮೇಲೆ ಫೋಕಸ್ ಮಾಡ್ತಾರೆ. ಒಟ್ಟಾರೆಯಾಗಿ ಭಾರತ ಮತ್ತು ಬ್ರಿಟನ್ನ ಭದ್ರತೆ ಮತ್ತು ರಕ್ಷಣಾ ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳಲಾಗುತ್ತೆ. ಇನ್ನು ಬಾಂಗ್ಲಾದಲ್ಲಿ ಡಿಸೆಂಬರ್ನಲ್ಲಿ ಚುನಾವಣೆ ನಡೆದರೆ ಬಾಂಗ್ಲಾ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಸ್ಪರ್ಧೆ ಮಾಡ್ತಾರೆ. ಹೀಗಂತ ಅವರ BNP ಪಾರ್ಟಿ ಅನೌನ್ಸ್ ಮಾಡಿದೆ. ಇನ್ನು ಆಗಸ್ಟ್ 5ನೇ ತಾರೀಕು ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯೂನಸ್ ಚುನಾವಣಾ ಮಾರ್ಗಸೂಚಿ ಕುರಿತು ಮಾಹಿತಿ ಹಂಚಿಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದಹಾಗೆ 2024 ಆಗಸ್ಟ್ನಲ್ಲಿ ಶೇಖ್ ಹಸೀನಾ ಸರ್ಕಾರ ಪತನವಾದ ನಂತರ ಅವರ ಅವಾಮಿ ಲೀಗ್ ಪಕ್ಷವನ್ನ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡದಂತೆ ಬ್ಯಾನ್ ಮಾಡಲಾಗಿದೆ. ಹೀಗಾಗಿ ಇದು ಖಲೀದಾ ಜಿಯಾಗೆ ಎಲೆಕ್ಷನ್ ಗೆಲ್ಲೋಕೆ ಗುಡ್ ಟೈಮ್ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಲೆಮೂರ್ನಲ್ಲಿರೋ ನೇವಲ್ ಏರ್ ಸ್ಟೇಷನ್ನಲ್ಲಿ ಅಂದರೆ ನೌಕಾಪಡೆಗೆ ಸೇರಿದ ವಾಯುನೆಲೆಯಲ್ಲಿ F-35 ಫೈಟರ್ ಜೆಟ್ ಕ್ರ್ಯಾಶ್ ಆಗಿದೆ. ಈ ಘಟನೆ ವೇಳೆ ಪೈಲಟ್ ಸೇಫ್ ಆಗಿ ಎಜೆಕ್ಟ್ ಆಗಿದ್ದಾರೆ ಅಂತ ಅಮೆರಿಕನ್ ವಾಯುಪಡೆ ತಿಳಿಸಿದೆ. ಕಾರಣ ತಿಳಿಯೋಕೆ ತನಿಖೆ ನಡೆಸಲಾಗ್ತಾ ಇದೆ. ಸ್ನೇಹಿತರೆ, F-35 ಜಗತ್ತಿನ ಮೋಸ್ಟ್ ಅಡ್ವಾನ್ಸ್ಡ್ ಮತ್ತು ಸ್ಟೆಲ್ತ್ ಫೈಟರ್ ಜೆಟ್. ಒಂದು ಜೆಟ್ನ ಬೆಲೆ ಸುಮಾರು 960,000 ಕೋಟಿ ರೂಪಾಯಿ ಅಷ್ಟಾಗುತ್ತೆ. ಇಂಡಿಯಾಗೂ ನೀವು ತಗೊಳ್ಳಿಬೇಕಾದ್ರೆ ಅಂತ ಹೇಳಿ ಆಫರ್ ಕೊಡ್ತಿದ್ದಾರೆ ಅಮೆರಿಕನ್ಸ್. ಮತ್ತೊಂದು ಕಡೆ ವೆನೆಜುವೆಲಾದ ಮಿಲಿಟರಿ ಏರ್ಕ್ರಾಫ್ಟ್ ಅಮೆಜಾನ್ ಕಾಡಲ್ಲಿ ಪತನ ಆಗಿದೆ. ಪರಿಣಾಮ 7 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ರಕ್ಷಣಾ ಇಲಾಖೆ ವೆನೆಜುವೆಲಾದು ಕನ್ಫರ್ಮ್ ಮಾಡಿದೆ. ಈ ವಿಮಾನದಲ್ಲಿ ಯಾನಮೋಮಿ ಅನ್ನೋ ಸ್ಥಳೀಯ ಸಮುದಾಯಕ್ಕೆ ಸೇರಿದವರು ಹಾಗೆ ವೈದ್ಯಕೀಯ ಸಿಬ್ಬಂದಿ ಮತ್ತು ವಿಮಾನದ ಸಿಬ್ಬಂದಿ ಸೇರಿ ಒಟ್ಟು 10 ಜನ ಇದ್ರು ಅಂತ ಸರ್ಕಾರ ಮಾಹಿತಿ ಕೊಟ್ಟಿದೆ. ಇನ್ನು ರಷ್ಯಾದ ಕಮ್ಚಟ್ಕಾ ಅನ್ನೋ ದ್ವೀಪದಲ್ಲಿ ಜುಲೈ 30ನೇ ತಾರೀಕು 8.8 ತೀವ್ರತೆಯ ಶಕ್ತಿಶಾಲಿ ಭೂಕಂಪ ಉಂಟಾಗಿತ್ತು. ಇದರಿಂದ ಪ್ಯಾಸಿಫಿಕ್ ಸಾಗರದಾದ್ಯಂತ ಹಲವು ಕಡೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಕೆಲ ಕಡೆ ಸುನಾಮಿ ಕೂಡ ಅಪ್ಪಳಿಸಿದೆ. ಇದರಿಂದ ಜಪಾನ್ನಲ್ಲಿ ಒಬ್ಬರು ಮೃತಪಟ್ಟಿದ್ದು 10 ಜನ ಗಾಯಗೊಂಡಿದ್ದಾರೆ. ಚಿಲಿಯ ಕೆಲ ಭಾಗದಲ್ಲಿ 2.5 ಮೀಟರ್ ವರೆಗಿನ ಅಲೆಗಳು ಅಪ್ಪಳಿಸಿವೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ. ಕೊಲಂಬಿಯಾ ಹಾಗೂ ಬೀಚ್ ಪ್ರದೇಶದಲ್ಲಿದ್ದವರು ಸ್ಥಳಾಂತರ ಆಗಿ ಅಂತ ಸೂಚನೆ ಕೊಟ್ಟಿದೆ. ಇನ್ನು ಕಮ್ಚಟ್ಕಾ ಪ್ರದೇಶದ ಅವಾಂಚಾ ಬೇನಲ್ಲಿ 7.5 ತೀವ್ರತೆವರೆಗಿನ ಆಫ್ಟರ್ ಶಾಕ್ ಕಂಪನಗಳು ಎದುರಾಗೋ ಸಾಧ್ಯತೆ ಇದೆ ಅಂತ ರಷ್ಯಾ ಎಚ್ಚರಿಕೆ ಕೊಟ್ಟಿದೆ. ಅತ್ತ ರಷ್ಯಾದ ಸೆವೆರೋ ಕುರಿಲ್ಸ್ಕ್ ಅನ್ನೋ ಪ್ರದೇಶಕ್ಕೆ 6 ಮೀಟರ್ ಎತ್ತರದ ಅಲೆಗಳು ಬಂದು ಅಪ್ಪಳಿಸಿವೆ. ಪರಿಣಾಮ ಆ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ ಎದುರಾಗಿದ್ದು ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿದೆ. ಈ ಭಾಗದಲ್ಲಿ ಸ್ಥಳಾಂತರ ಮಾಡುವಾಗ ಹಲವರು ಗಾಯಗೊಂಡಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಕೆನಡಾದ ಬ್ರಿಟಿಷ್ ಕೊಲಂಬಿಯಾ ಪ್ರಾಂತ್ಯದ ಒಕಾನಗನ್ ಅನ್ನೋ ಪ್ರದೇಶದಲ್ಲಿ ಭೀಕರ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. ಪರಿಣಾಮ ಈ ಪ್ರದೇಶದಲ್ಲಿದ್ದ 400 ಜನರನ್ನ ಸ್ಥಳಾಂತರಗೊಳ್ಳುವಂತೆ ಒತ್ತಾಯ ಮಾಡಲಾಗಿದೆ. ಹಾಗೆ ಮೇಜರ್ ಹೈವೇಗಳನ್ನು ಬಂದ್ ಮಾಡಲಾಗಿದೆ. ಈಗ ಆಲ್ರೆಡಿ ಕಾಡ್ಗಿಚ್ಚು ಸುಮಾರು 12 ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿದೆ. ಅಂದಹಾಗೆ ಮಾನವನ ಚಟುವಟಿಕೆಯಿಂದಲೇ ಈ ಕಾಡ್ಗಿಚ್ಚು ಹತ್ತಿಕೊಂಡಿರಬಹುದು ಅಂತ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.